ನಾವೇ ಸಾಕಿದ ಗಿಣಿ, ನಮ್ಮ ಮುದ್ದಿನ ಗಿಣಿ ಹಾಡಾಗಿ ಬೆಳೆಯಿತಲ್ಲೋ, ಈ ವೇದಿಕೆಯಲ್ಲಿ ಮೆರೆಯಿತಲ್ಲೋ. ಏನ್ ಕಥೆ ಒಂದು ಪದಗಳಲ್ಲಿ ವರ್ಣಿಸ್ಲಿಕ್ಕೆ ಆಗೋದಿಲ್ಲ. ಈ ಒಂದು ಪಯಣಗಳನ್ನ ಎಲ್ಲಿಂದ ಬಂದು ಹೇಗೆ ಬೆಳೆದು ಹೇಗೆ ನಿಂತು ಹೇಗೆ ಶ್ರುತಿಲಿ ಆ ಮಾಗುರುಗಳು ಹೇಳ್ತಾರೆ, ಏನು ಶ್ರುತಿಲಿ ಹಾಡ್ತಾ ಇದ್ದಾನಪ್ಪ ಏನೋ ಅಂತಾರೆ. ಶ್ರುತಿ ಯಾರಿಗೂ ಉಡುಗೊರೆಯಾಗಿ ಕೊಡಕ್ ಆಗೋದಿಲ್ಲ. ಶ್ರುತಿ ಅನ್ನೋದು ಸಂಸ್ಕಾರ. ಇದು ನಿನ್ನ ಈ ವೇದಿಕೆ ಗೆಲ್ಸಿಲ್ಲ ಗುರುವೆ, ಈ ವೇದಿಕೆ ನೀನ್ ಗೆಲ್ಸಿದೀಯ ಅಷ್ಟೇ. ಥ್ಯಾಂಕ್ ಯು ವಿ ಸರ್. ತಮ್ಮ, ಹೇಗೆ ಅನಿಸ್ತಿದೆ ಈ ಕ್ಷಣ ನಿನಗೆ? ಮಾತಾಡ. ಭಾಳ ಖುಷಿ ಆತಕ್ಕ. ಗೋಲ್ಡನ್ ಮೆಜರ್ ಫಸ್ಟ್ ಅಂತ ತಗೊಂಡಿನಿ ಅನ್ಸುತ್ತೆ. ಇಲ್ಲ ನಮ್ಮ ಹೇಮಂತ್ ಸರ್ ಭಾಳ ಬೈದು ಹಿಂಗೆ ಆಡ್ಬೇಕು ಕಣೋ, ನೀನು ಯಾವಾಗ ಬರೀ ಅಷ್ಟರಲ್ಲೇ ಉಳ್ಕೊಂಡ್ರೆ ಹೆಂಗೆ, ಇನ್ನು ಹೊಸ ಕಲಿಬೇಕು, ಹೊಸ ಹಾಡಬೇಕು. ಹೇಮಂತ್ ಸರ್, ಹ್ಯಾಟ್ಸ್ ಆಫ್ ಟು ಯು. ಹೇಳಿದ್ದೀನಿ ಸರ್. ಇನ್ನೊಂದು ಮುಖ್ಯವಾದ ನಾನೊಂದು ಆಸೆ ಕೇಳೇ ಬಿಡ್ತೀನಿ. ಅವನ ಜೀವನದಲ್ಲಿ ಗುರಿ ಏನು ಅಂತ ನಾನು ಕೇಳಿದ್ದೆ. 2 days ಮುಂಚಿನ ಮಾತಿದು. ಆ ಗುರಿ ಇದೆ ಅಂತ ನಂಗೆ ಇವತ್ತು ನೋಡಿಸ್ತಾ ಇದ್ದಾನೆ ಸರ್. ಅವನು ಐ ಆಮ್ ಫೀಲಿಂಗ್ ವೆರಿ ಪ್ರೌಡ್ ಆಫ್. ಯಾಕೆಂದ್ರೆ ಇನ್ನೂ ಅವ್ನು ನನಗೆ ಆಸೆ ಹೇಳಿಲ್ಲ, ಆದ್ರೆ ಅವ್ನು ನನಗೆ ಗುರಿ ನನಗೆ ಗೊತ್ತಾಗೋಯ್ತು. ಅವ್ನು ಎಲ್ಲಿ ತಲುಪ್ತಾನೆ ಅನ್ನೋ ಗುರಿ ಹಾಡಿನ ನನಗೆ ತಿಳಿಸ್ಕೊಟ್ಬಿಟ್ಟ ಇವತ್ತು. ಏನಂದ್ರೆ ಸರ್, ಇವನನ್ನ ಬಂದ್ರೆ ಈ ಕಾರ್ಯಕ್ರಮದಲ್ಲಿ ಹಿಂಗೆಂಗೋ ನೋಡಿದ್ವಿ ಸರ್, ಆದ್ರೆ ಆ ಬೆಳಕು ಅವತ್ತು ನೋಡಿದ್ವಿ, ಇವತ್ತು ಕಾಣ್ತಾ ಇದೆ. ಏನಂದ್ರೆ ಒಂದು ಪ್ರತಿಯೊಬ್ಬನಿಗೂ ಗುರಿ ಕಾಣದೇ ಇರಬಹುದು, ಆದ್ರೆ ನಿಮ್ಮಂತ ಗುರು ಸಿಕ್ಕಿದಾಗ ಗುರಿಯನ್ನ ತೋರಿಸುವ ಕೆಲಸವನ್ನ ನೀವು ಬಹಳ ಸುಂದರವಾಗಿ ಮಾಡಿದಿರ ಹೇಮಂತ್ ಸರ್. ಹ್ಯಾಟ್ಸ್ ಆಫ್ ಟು ಯು. ನಿಜವಾಗ್ಲೂ ಅವನಲ್ಲಿ ಒಂದು ಬದಲಾವಣೆ ಕಾಣ್ತಾ ಇದೆ. ಜಿಬ್ಬಾ ಪೈಜಾಮದಲ್ಲೂ ಚೆನ್ನಾಗಿ ಕಾಣ್ತೀಯ ಕಣ. ಫಸ್ಟ್ ಟೈಮ್ ಹಾಕೊಂಡ್ರಿ, ಬಹಳ ಚೆನ್ನಾಗಿ ಕಾಣ್ತಾ ಇದೆ ಕಣ. ನೀ ಲುಂಗಿ ಬಿಡ್ಬೇಡ, ಆದ್ರೆ ಇದನ್ನ ಅವಾಗ ಹಾಕುವತ್ತಾಗೆ ಸ್ವಲ್ಪ ದೊಡ್ಡದಾಗಿತ್ರಿ ಸರ್. ಅಯ್ಯೋ, ಚಿಕ್ಕದ್ ಮಾಡಿದ್ರೆ ಆಯ್ತು ಬಿಡತ್ತಾಗೆ. ಈ ಜಿಬ್ಬಾ ಪೈಜಾಮ ಅಡ್ವಾಂಟೇಜ್ ಏನ್ ಗೊತ್ತಾ, ಲುಂಗಿ ತರ ದೊಡ್ಡದಿದ್ರು ಗೊತ್ತಾಗಲ್ಲ, ಆರಾಮಾಗಿರುತ್ತೆ. ಥ್ಯಾಂಕ್ ಯು ಅನುಶ್ರೀ ಅವರೇ. ಥ್ಯಾಂಕ್ ಯು ವಿ ಸರ್. ಥ್ಯಾಂಕ್ ಯು ಸೊ ಮಚ್. ನೀವು ಬಹಳ ಹತ್ರ ಈ ಹುಡುಗ ನನಗೆ ಗೊತ್ತು. ತಮ್ಮ ಅಕ್ಕ ಅನ್ಕೊಂಡು ಬಹಳ ನಿಮ್ಮ ಮೇಲೆ ಅಭಿಮಾನ ಅವನಿಗೆ. ಹೌದು ಸರ್, ಅವ್ನು ಬೆಳಿಬೇಕು ಸರ್. ಇದೇ ರೀತಿ ಬೆಳೆದ್ರೆ ಅವಾಗ ನನಗೆ ಅಕ್ಕಾಗಿ ಹೆಮ್ಮೆ ಆಗತ್ತೆ, ನನಗೆ ತುಂಬಾ ಖುಷಿ ಆಗತ್ತೆ. ಅರ್ಜುನ್ ಸರ್, ಹನುಮಂತಣ್ಣಂದು ಮೇನ್ ಪ್ಲಸ್ ನನಗೆ ಏನು ಅನ್ಸುತ್ತೆ ಅಂದರೆ, ಅವನು ಈಸ್ ಬೀಯಿಂಗ್ ಒರಿಜಿನಲ್. ಅವನು ಯಾವಾಗಲೂ ಒರಿಜಿನಲ್ ಆಗೇ ಇರ್ತಾನೆ. ಅವನಿಗೆ ಏನು ಗೊತ್ತಿದೆ, ಆಮೇಲೆ ಬೇರೆ ಏನು ಹೊಗಳಿಕೆನೋ ಅವನನ್ನು ಏನು ಮಾಡೋಕ್ಕಾಗಲ್ಲ, ತೆಗಳಿಕೆನೋ ಅವ್ನಿಗೇನು ಮಾಡೋಕ್ಕಾಗಲ್ಲ. ಅವನದು ಒಂದು ಸುಂದರವಾದ ಒಂದು ಒಳ್ಳೆ ಪ್ರಪಂಚ ಕ್ರಿಯೇಟ್ ಮಾಡ್ಕೊಂಡಿದ್ದಾನೆ. ಅದ್ರಲ್ಲಿ ಹನುಮಂತಣ್ಣ ಇದ್ದಾನೆ. ಅವ್ನು ಮನ್ಸು ಮಾಡಿಬಿಟ್ರೆ ಏನು ಬೇಕಾದ್ರೂ ಮಾಡಿಬಿಡ್ಬೋದು ಅನ್ನೋದು ಇವತ್ತಿನ ಪರ್ಫಾರ್ಮೆನ್ಸ್. ಅದಕ್ಕೆ ಒಂದು ನಾಂದಿ ಹಾಕಿರೋದು ಹೇಮಂತ್ ಸರ್. ನಿಜವಲ್ಲೂ ಹಾಡಿಸ್ಬೇಕಾದ್ರೂ ಅವ್ನಿಗೆ ಅಷ್ಟು ಸೀರಿಯಸ್ನೆಸ್ ಒಂದೊಂದ್ಸತಿ ಇರೋಲ್ಲ, ಯಾಕಂದ್ರೆ ಅವನದೇ ಒಂದು ಪ್ರಪಂಚ, ಅದರಲ್ಲೇ ಖುಷಿಯಾಗಿ ಅವ್ನಿಗೆ ಏನು ಬೇಕು ಅದರಲ್ಲೇ ಇರ್ತಾನೆ. ಬಟ್ ಸ್ವಲ್ಪ ಅವನು ನೀವು ಬೆನ್ನು ತಟ್ಟಿ ಇದು ಹಿಂಗೆ ಅಂತ ಅವ್ನು ಸ್ವಲ್ಪ ಚಿವುಟಿದ್ದಕ್ಕೆ ಇವತ್ತು ಎಷ್ಟು ಚೆನ್ನಾಗಿ ಹಾಡಿದೆ ಅಂದರೆ, ಅದು ಮುಖ್ಯವಾಗಿ ಹಾಡಲ್ಲಿ ಆ ಭಾವ, ಆ ಹಾಡು ಸಾಹಿತ್ಯಕ್ಕೆ ಆ ಪೇನ್ ಇತ್ತಲ್ಲ, ಅದು ನಿಜವಲ್ಲೂ ಭಾಳ ಚೆನ್ನಾಗಿ ಹಾಡಿದೆ ಅನ್ನೋಂಥ. ನೀನು ಈಗೇನಿದೆಯಲ್ಲ ಹಿಂಗೆ ಇರಪ್ಪ. ನನಗೆ ಆ್ಯಸ್ ಅ ಮ್ಯೂಸಿಷಿಯನ್ ಹೇಳ್ತೀನಿ, ನೀನು ಚೆನ್ನಾಗಿ ಹಾಡ್ತೀಯ, ಚೆನ್ನಾಗಿ ಹಾಡ್ತಿರ್ತೀಯ, ಅದೆಲ್ಲ ಬೇರೆ. ನೀನೇನು ಒರಿಜಿನಲ್ ಆಗಿದೆಯಲ್ಲ, ಹಿಂಗೆ ಇರೋ ಕಣೋ, ಇದೇ ಕಣೋ ಮುಖ್ಯ ಜೀವನದಲ್ಲಿ. ಒಳ್ಳೇದಾಗಲಿ ನಿಮಗೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮಹಾಗುರುಗಳೇ, ಇಬ್ಬರು ಒಳ್ಳೆ ಮಾತು ಹೇಳಿದ್ರೆ. ಏನೇ ಮುಂದೆ ಪ್ಲ್ಯಾನ್ ಏನಿಂದು? ಊರಿನಲ್ಲೇ ಇರೋದು ಅಂತನಾ? ಇಲ್ರಿ, ಇಲ್ಲಿ ಹೆಂಗ್ ಬಂದಿನಂತ ನನಗ ಗೊತ್ತಿಲ್ಲ, ಎಲ್ಲ ದೇವರ ಆಶೀರ್ವಾದ. Correct. ಮುಂದೆ ಹೆಂಗ್ ಹೋಗ್ತೀನಿ ಅದೆಲ್ಲ ದೇವ್ರಿಗೆ ಬಿಟ್ಟು ಕೊಟ್ಟಿದ್ದೆ. ಅದು ಕರೆಕ್ಟ್. ನೀನು ದೇವರು ವರ ಸಮೇತ ಹುಟ್ಟಿದ್ಯಾ. ನೀನು ಅರ್ಥ ಮಾಡ್ಕೊಂಡ್ರೆ ಸಾಕು ಇವಾಗ ಅದನ್ನು. ಏನೇ ಹೇಗೋ ನೀನು ದೇವ್ರು ಹೇಳ್ದಂಗೆ ಮಾಡು, ಆದರೆ ದೇವ್ರಿಗೆ ಹೇಳು ಸಂಗೀತದಲ್ಲೇ ಇಡು ನನ್ನ ಅಂತ. ಓಕೆ, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಮಹಾಗುರುಗಳೇ. ಹನುಮಂತ ಅಕ್ಕ, ಎಲ್ಲ ಒಳ್ಳೇದಾಗ್ಲಿ ಅಲ್ವಾ? ಒಳ್ಳೆ ಜೀವನ ಸಿಗ್ಲಿ ನಿನಗೆ, ನೀನು ಒಳ್ಳೆ ಹುಡುಗ. ಆಯ್ತಾ? ಅಕ್ಕನ ಚೆನ್ನಾಗಿ ನೋಡ್ಕೊತಾನೆ, ಅಮ್ಮನ ಚೆನ್ನಾಗಿ ನೋಡ್ಕೊತಾನೆ, ಮುಂದೆ ಫ್ಯೂಚರಲ್ಲಿ ಮದುವೆ ಆಗಿದ್ವಿ ಆದರೆ ಹೆಂಡತಿನೂ ಚೆನ್ನಾಗಿ ನೋಡ್ಕೊತಾನೆ. ಬರೋಂಥ ಹುಡುಗಿ ಪುಣ್ಯ ಮಾಡಿರಬೇಕು ಹನುಮಂತ ಅಂತ ಹುಡುಗ ಸಿಗೋದಕ್ಕೆ, ಅಲ್ವೇನೋ? ಖುಷಿಯಾಗಿರ್ಲಿ ನಮ್ಮ ಹನುಮಂತನಿಗೆ ಒಂದು ದೊಡ್ಡ ಚಪ್ಪಾಳೆ. ಇದು ಅನಂತ್ನಾಗ್ ಸರ್ ಈ ಗೆಟಪ್ ಅಲ್ಲಿ ಮಾಡಿದಂತಹ ಪಿಕ್ಚರ್ ಇದೆಯಲ್ಲ, ನಂಗೆ ಸಖತ್ ಇಷ್ಟ. ಅದು
ಅನಂತ್ ನಾಗ್ ಸರ್ ಇಸ್ ಅಮೇಸಿಂಗ್ ಇನ್ ದಿಸ್ ಮೂವಿ. ಇವತ್ತು ರಂಗಣ್ಣ ಹಾಗೂ ವಸಿಶ್ರೀ ಅವರ ರಂಗಯ್ಯ ಈ ಹಾಡು ಹೇಗಿತ್ತು ಅಂತ ಕೇಳೋಣ. ವಿ ಸರ್ ವಾ 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 ಅದ್ಭುತ. ಅದು ಈ ರೀತಿ ಒಂದು ಪಾತ್ರವನ್ನು ವಹಿಸಿ ಹಾಡನ್ನು ಹಾಡೋದು ಇಟ್ಸ್ ನಾಟ್ ಈಸಿ. ಅದನ್ನು ಬಹಳ ಸುಂದರವಾಗಿ ನೀವು ನಿಭಾಯಿಸಿದ್ರಿ. ಕಡೆನಲ್ಲಿ ಇಲ್ಲಿಗೆ ಬಂದು ನನ್ನ ಹೆಸರು ಕಂಬದ ರಂಗಯ್ಯ ಅದೆಲ್ಲ ಮಾಡಿದ್ದು. ಆಮೇಲೆ ವಸುಶ್ರೀ ಅವರು ಕೂಡ ನಿಮ್ಮೊಂದಿಗೆ ಬಹಳ ಚೆನ್ನಾಗಿ ಸಾಥ್ ಕೊಟ್ರು. ಈ ಪಾತ್ರಕ್ಕೋಸ್ಕರ ನೀವು ಮೀಸೆಗೆ ಎಲ್ಲ ತೆಗೆದ್ಬಿಟ್ರಾ? ಹೌದು ಸರ್. ವಾ ವಾ ವಾ, ಡೆಡಿಕೇಶನ್ ಅಂದ್ರೆ ಹಂಗಿರ್ಬೇಕಣ್ಣ. ಹೌದೌದು. ಆಲ್ ದಿ ವೆರಿ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರಂಗಣ್ಣವ್ರೆ, ಏನ್ ರಂಗಣ್ಣವ್ರೆ ನೀವು ಎಂತ ಅದ್ಭುತವಾದ ಕಲಾವಿದರು ನೀವು. ಔಟ್ಸ್ಟ್ಯಾಂಡಿಂಗ್, ಚಾನ್ಸೇ ಇಲ್ಲ. ನೆಕ್ಸ್ಟ್ ಲೆವೆಲ್. ವಸುಶ್ರೀ ಅವರೇ, ಅಮೇಸಿಂಗ್ ಎಕ್ಸ್ಪ್ರೆಷನ್ಸ್, ಅಮೇಸಿಂಗ್ ಸಿಂಗಿಂಗ್, ಓವರ್ ಆಲ್ ಆಕ್ಟ್. ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು ಸರ್. ಎಸ್ ಎಸ್ ಲೈವ್ ಅಲ್ಲಿ ಒಂದು ಸಿನಿಮಾ ನೋಡ್ದಂಗಿತ್ತು. ಮಹಾ ಗುರುಗಳೇ. ಇನ್ನೊಂದು ಹಸ್ತ ಕೊಡಿ ಹಿಂಗೆ ಸರ್. ನಿಮ್ಮದು ಹಸ್ತ ತನ್ನಿ ಸರ್. ಇದ್ರ ಹೆಸರು ತ್ರಿಹಸ್ತ ಪ್ರಣಾಮ. ಯಾಕೆ ಅಂತ ಕೇಳೋ, ಯಾಕೆ ಸರ್? ನಿನ್ನೊಳಗಿರುವ ಕಲಾವಿದನಿಗೆ ತ್ರಿಹಸ್ತ ಪ್ರಣಾಮ. ಏನು ಸಹನೆ, ಏನು ತನ್ಮಯತೆ. ನಿನ್ನೊಳಗೆ ಒಬ್ಬ ದೊಡ್ಡ ಕಲಾವಿದನೇ, ಅಭಿನವ ಕಲಾವಿದ ನೀನು. ನಿಮಗೆ ದೊಡ್ಡ ಭವಿಷ್ಯ ಇದೆ. ನೀನು ಅರ್ಜೆಂಟಾಗಿ ಒಂದು ಪಿಕ್ಚರ್ನಲ್ಲಿ ಆ್ಯಕ್ಟ್ ಮಾಡಪ್ಪ. ಅನ್ವಿತಾ, ಯು ಕಿಲ್ಡ್ ಇಟ್. ತುಂಬ ಚೆನ್ನಾಗಿ ಹಾಡಿದೆ ತಾಯಿ, ಭಾಳ ಚೆನ್ನಾಗಿ ಹಾಡಿದೆ. ಆ್ಯಂಡ್ ನೀನು ನಿನ್ನ ಬಗ್ಗೆ ಎಷ್ಟು ಹೊಗಳಿದ್ರು ಕಮ್ಮಿ ಮಗ. ಯು ಆರ್ ಅಮೇಝಿಂಗ್. ನೀನೊಂದು ಕಂಪ್ಲೀಟ್ ಆರ್ಟಿಸ್ಟ್. ನೀನು ಒಂದೊಂದು ಹಾಡನ್ನು ನೀನು ಆ ಹಾಡು ರೀತಿ ಹಾಡ್ತಾ ಇದ್ದೀವಿ. ವೇದಿಕೆ ನೋಡಿದಾಗ ಆ ವಾಯ್ಸ್ ಏನಿದೆಯಲ್ಲ, ಆ ಹಾಡಿದ ಒರಿಜಿನಲ್ದು, ಅದನ್ನು ಸ್ವಲ್ಪ ಕಾಪಿ ಮಾಡೋಕ್ಕೆ ಟ್ರೈ ಮಾಡ್ತೀಯಾ. ಅದನ್ನು ಆದಷ್ಟು ಅದರದ್ದು ಏನು ಇಂಗ್ರೀಡಿಯೆಂಟ್ಸ್ ಹೋಗದೆ ಇರೋ ಥರ ಈ ಟ್ರೈಸ್ ಅ ಲಾಟ್ ಟು ಕೀಪ್ ದ ಒರಿಜಿನಲ್ ಆಸ್ ಇಟ್ ಈಸ್. ಚೆನ್ನಾಗಿ ಹಾಡಿದೆ, ತುಂಬ ಚೆನ್ನಾಗಿ ಹಾಡಿದೆ. ಇಬ್ರು ಆಸ್ ಎ ಸಾಂಗ್ ಅಂತ ನೋಡಿದ್ರೆ ಅಮೇಝಿಂಗ್ ಪರ್ಫಾರ್ಮೆನ್ಸ್. ವೆರಿ ಗುಡ್. ಥ್ಯಾಂಕ್ ಯು ಅರ್ಜುನ್ ಸರ್. ಕೊರಿಯೋಗ್ರಫಿ ಎಲ್ಲ ಹೆಂಗಾಗಿದ್ದು? ಆಕ್ಚುಲಿ ನಾವು ಮೊದಲು ಪ್ಲಾನ್ ಮಾಡಿದ್ದು ಹೀಗೆ ಜಸ್ಟ್ ಮಾತಲ್ಲಿ, ಅಂದ್ರೆ ಹೀಗೆ ಒಂದ್ಸಲ ಈಗ ಸುತ್ತಾಕ್ಬೋದು ಆಮೇಲೆ ಅಷ್ಟೇ ಮಾಡಿದ್ದು. ಜ್ಞಾನೇಶ, ನೀನ್ ಹೇಳು, ಇಬ್ರು ಹೆಂಗ್ ಪ್ರಾಕ್ಟೀಸ್ ಮಾಡ್ತಿದ್ರು ರಾಜಾ? ಅವ್ರು ನಮ್ದು ಚೌಟ್ರಿಯಲ್ಲಿ ಮೇಲ್ಗಡೆ ರೂಮು, ತಳಗಡೆ ಫುಲ್ಲು ಏಕೋ ಹೊಡೆಯುತ್ತೆ. ಏನು ಏಕೋ ಏಕೋ ಎಕ್ಕೋ? ಏಕೋ ಹೊಡೆಯುತ್ತೆ. ಯಾವಾಗ್ಲೂ ಒಂದ್ ಸರಿ ಬಾಗ್ಲ ಹಾಕೊಂಡನಂದ್ರೆ ಊಟಕ್ಕಷ್ಟೇ ಬಾಗ್ಲು ತೆಗಿತಾನೆ. ಏನ್ ಮಾಡ್ತಿರ್ತಾನೆ ಬಾಗ್ಲ ಹಾಕೊಂಡು? ಅದೇ ಏನು ಗೊತ್ತಿಲ್ಲ. ಆದ್ರೆ ಈ ಸರಿ ಅಂತೂ ಏನು ಪ್ರಾಕ್ಟೀಸ್, ಅಬಾಬಾಬಾಬಾ, ಬುಸ್ ಬುಸ್ ಸಂಬದ ಅಂತ ಆಮೇಲೆ ಅಷ್ಟೇ. ನೀನೇನು ಕೇಳಕ್ ಹೋಗಿಲ್ವಾ ಅವನ ಹತ್ರ ಬಾಗಿಲ್ ತಟ್ಟಿ? ಒಂದ್ಸರಿ ಊಟ ಕರೆಕ್ ಹೋಗಿದ್ದೆ, ಆತ ಬುಸ್ ಬುಸ್ ಅನ್ನೋದ್ ನೋಡಿ ಅದಕ್ಕೆ Sari ga ma pa pa sa sa pa pa. Sari ga ma pa